ಹಲೋ, ಗುಡ್ ಮಾರ್ನಿಂಗ್. ತಮ್ಮನೇಲಿ ನೋಡಿದೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ಬಿಟ್ಟು. ಆಕ್ಚುಲಿ ಇವತ್ತು ಟಾಪಿಕ್ ಬೇರೆನೇ ಇತ್ತು, ಬೇರೆ ಮಾತಾಡಬೇಕು ಅಂತ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೆ. ಅಷ್ಟ್ರ ಮಧ್ಯದಲ್ಲಿ ಇದೊಂದು ವಿಷಯ ಬಂತು, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಹಾಗಾಗಿ ಇವತ್ತು ಬೆಳಗ್ಗೆನೇನೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕುತ್ಕೊಂಡಿದ್ದೀನಿ. ವಿಷಯ ಏನು ಅಂತ ತಮ್ಮನೇಲಿ ನೋಡಿದೆ ಗೊತ್ತಾಗಿರುತ್ತೆ ಅಲ್ವಾ, ಡಿಮಾನಿಟೈಸ್ ಆಗಿರೋದು. ನಿಜವಾಗ್ಲೂ ಸಖತ್ ಬೇಜಾರಾಯ್ತು ನನಗೆ ಆ ಥರ ಕೇಳಿದ ತಕ್ಷಣ. ಯಾಕೆ ಅಂತಂದ್ರೆ ಪಾಪ ಅವರು ಒಂದು ವಾರದಿಂದ, ಒಂದು 15 ದಿನದಿಂದನೇ ಅಂತ ಅನ್ಕೊಳ್ಳಿ, ಒಂದು 15 ದಿನದಿಂದ ಅದನ್ನ ಅಪ್ಲೈ ಮಾಡೋವಾಗಿಂದನೂ ನನಗೆ ಹೇಳ್ತಾನೆ ಇದ್ರು. ಡೈಲಿ ಅಪ್ಲೈ ಮಾಡೋವಾಗ್ಲೂ ಕೂಡ ಏನೇನ್ ಮಾಡ್ಬೇಕು ಅಂತ ಕೇಳಿ ನನ್ನ ಹತ್ರ ಪಾಪ ಮಾಡ್ಕೊಂಡಿದ್ರು. ಈಗ ಸಡನ್ ಆಗಿ ಹಂಗಾಗಿದ್ದು ನಂಗೆ ಸಖತ್ ಬೇಜಾರಾಯ್ತು. ನಾನು ಆ ವಿಷಯ ಕೇಳ್ದಾಗಿಂದ ನನಗೆ ರಾತ್ರಿ ಎಲ್ಲ ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಅದಕ್ಕೆ ಅದ್ರ ಬಗ್ಗೆ ಇವತ್ತು ಮಾತಾಡ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕೆ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ ಇದರಲ್ಲಿ. ಕೊನೆ ತನಕ ನೋಡೋದ್ರಿಂದ ನೀವು ಏನಾದರೂ ಈ ಥರ ಮಿಸ್ಟೇಕ್ಗಳು ಮಾಡಿದ್ರೆ ಅಥವಾ ಮಾನಿಟೈಸ್ಗೆ ಅಪ್ಲೈ ಮಾಡೋರಿದ್ರೆ ಹೆಲ್ಪ್ ಆಗುತ್ತೆ ಅಂತ ಇವತ್ತು ನಾನು ಈ ವಿಷಯನ ತಗೊಂಡು ಬಂದಿರೋದು. ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತೆ ಲೈಕ್ಸ್ ಬರ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ. ನೀವು ವಿಡಿಯೋ ನೋಡಿರ್ತೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ. ಲೈಕ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ಗೆ ಹೋಗುತ್ತೆ. ಹಾಗಾಗಿ ಲೈಕ್ ಮಾಡಿ ಅಂತ ಕೇಳ್ತಾ ಇರ್ತೀನಿ ಅಷ್ಟೇನೆ. ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತೆ ಇನ್ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಇದೇ ತರ ಇನ್ನೂ ಇನ್ಫಾರ್ಮೇಟಿವ್ ವಿಷಯಗಳನ್ನ ನಾನು ತಗೊಂಡ್ಬರ್ತಾನೆ ಇರ್ತೀನಿ. ನನ್ನ ಚಾನಲಲ್ಲಿ ಯೂಸ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವಿಡಿಯೋ ನೋಡಿ ತುಂಬಾ ವಿಷಯಗಳು ನಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದಾಗೆಲ್ಲ ಖುಷಿ ಆಗುತ್ತೆ ಕಮೆಂಟ್ಗಳನ್ನ ನೋಡಿದಾಗ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ಗಳು ಹಾಕ್ತಾ ಇರೋದಕ್ಕೆ. ಹೊಸದಾಗಿ ಬಂದಿರೋರು ತುಂಬಾ ಜನ ಹೊಸಬ್ರು ನೋಡ್ತಾ ಇದ್ದೀರಾ ವಿಡಿಯೋಗಳನ್ನ, ಥ್ಯಾಂಕ್ ಯು. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಡಿಮಾನಿಟೈಸ್ ಆಗಿರೋದು ಏನಾಯ್ತು ಅಂತಂದ್ರೆ, ಅವ್ರು ಮಾಡಿರೋ ಮಿಸ್ಟೇಕು, ಪಾಪ ಚಾನೆಲ್ನ ಏನು ಕ್ರಿಯೇಟ್ ಮಾಡಿಕೊಂಡು ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ವಾಚ್ ಅವರ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಹೇಳಿದ್ರು ನನಗೆ ಮಾನಿಟೈಸೇಷನ್ಗೆ ಬಂದಿದೆ ಮೇಲು, ಅಪ್ಲೈ ಮಾಡ್ಕೊಳ್ಳಿ ಅಂತ. ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಹೆಂಗ್ ಮಾಡೋದು ಸ್ವಲ್ಪ ಹೇಳ್ಕೊಡಿ ಅಂತ ನನಗೆ ಗೊತ್ತಿರೋ ಅಷ್ಟನ್ನ ನಾನು ಹೇಳಿದೆ. ಮಾಡ್ಕೊಂಡ್ರು ಕೂಡ ಪಾಪ, ಅಪ್ಲೈ ಎಲ್ಲ ಮಾಡಿದ್ರು. ಅಪ್ಲೈ ಎಲ್ಲ ಆಗಿ ಒಂದು ವಾರ ಅವರಿಗೆ ಏನು ಬರಲಿಲ್ಲ ಮೇಲು, ಏನು ಓಕೆನಾ ಏನು ಗೊತ್ತಾಗ್ಲಿಲ್ಲ. ಒಂದು ವಾರ ಪೂರ್ತಿ ಅವರು ನನಗೆ ಏನು ಲೈವಲ್ಲಿ ಇರೋವಾಗ ಬಂದು ಹೇಳೋರು, ಇನ್ನೂ ಬಂದಿಲ್ಲ, ಏನಾಗ್ತಿದೆ ಗೊತ್ತಾಗ್ತಿಲ್ಲ, ಬೇಜಾರಾಗ್ತಾ ಇದೆ ನನಗೆ, ಬರುತ್ತೋ ಇಲ್ವೋ ಏನು ಗೊತ್ತಾಗ್ತಾ ಇಲ್ಲ ನನಗೆ, ಅಟ್ಲೀಸ್ಟ್ ಕ್ಯಾನ್ಸಲ್ ಆದ್ರೂ ಆದ್ರೆ ಅದೊಂಥರ ಏನು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇರ್ತಿದ್ರು. ನಾನು ಅದಕ್ಕೆ ವೆಯ್ಟ್ ಮಾಡಿ ಬರುತ್ತೆ. ಕೆಲವೊಂದ್ಸರಿ ನಾವು ಅಪ್ಲೈ ಮಾಡಿದಾಗ 24 hours ಅಲ್ಲಿ ಬಂದ್ಬಿಡುತ್ತೆ. ಬರ್ಲಿಲ್ಲ ಅಂತಂದ್ರೆ ಒಂದು 2 ದಿನ 3 ದಿನ ಅಥವಾ ಒಂದು ವಾರ ಅಥವಾ ಒಂದು ತಿಂಗಳು ಕೂಡ ಆಗ್ಬೋದು. ಟೈಮ್ ತಗೊಳುತ್ತೆ. ಸ್ವಲ್ಪ ಟೈಮ್ ಕೊಟ್ಟು ನಾವು ಕಾಯ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಚಾನಲಲ್ಲಿ ಏನಾದರೂ ಮಿಸ್ಟೇಕ್ಗಳು ಇತ್ತು, ಹಾಗೆ ನಾವೇನಾದ್ರು ಅಪ್ಲೈ ಮಾಡಿದೀವಿ ಅಂತಂದ್ರೆ ಅವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಹೇಳ್ದೆ ನಾನು, ವೆಯ್ಟ್ ಮಾಡಿ, ಬರುತ್ತೆ, ಗ್ಯಾರಂಟಿ ಬರುತ್ತೆ. ಏನೋ ಒಂದು ಅಟ್ಲೀಸ್ಟ್ ರಿಜೆಕ್ಟ್ ಅಥವಾ ಓಕೆನಾ ಎರಡರಲ್ಲೊಂದು ಬಂದೇ ಬರುತ್ತೆ. ಮೇಲ್ ಬರಬೇಕು, ಬರೋ ತನಕ ವೆಯ್ಟ್ ಮಾಡಿ ಅಂತ ವೆಯ್ಟ್ ಮಾಡ್ತಾನೆ ಇದ್ರು. ಒಂದು ವಾರ ವೆಯ್ಟ್ ಮಾಡಿದ್ರು. ಒಂದು ವಾರ ಆದ್ಮೇಲೆ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಏನೋ ಮೇಲೆಲ್ಲ ಬಂದಿದೆ. ಬಂದಿದ ತಕ್ಷಣ ಪಾಪ ಬಂದು ನನ್ಗೆ ಹೇಳಿದ್ರು. ಅವಾಗ್ಲೂ ಕೂಡ ನಾನು ಲೈವಲ್ಲೇ ಇದ್ದೆ, ಅವಾಗ್ಲೂ ಬಂದು ಹೇಳಿದ್ರು. ಹೇಳಿದ ತಕ್ಷಣ ನಿಜ ಅವ್ರಿಗಿಂತ ಖುಷಿ ನನಗೆ ಜಾಸ್ತಿ ಆಯ್ತು. ಯಾಕಂದ್ರೆ ಒಂದು ವಾರದಿಂದ ಕಾದಿದ್ರು ಅಲ್ಲ, ಅವ್ರು ಹೇಳ್ತಾ ಇರೋವಾಗ ನನಗೂ ಕೂಡ ಹಂಗೆ ಅನಿಸ್ತಾ ಇತ್ತು. ಯಾಕೆಂದ್ರೆ ನಾನು ಕೂಡ ಒಂದು ದಿನ ಪೂರ್ತಿ ಕಾದಿದ್ದೆ. ಆ ಮೇಲ್ಗೋಸ್ಕರ ಫೋನ್ ಒಂದು 20 ಸಲ ನೋಡ್ತಾ ಇದ್ದೆ, ಇನ್ನೂ ಮೇಲ್ ಬಂದಿಲ್ಲ ಅಂತ. ಆ ಟೈಮ್ ಇರುತ್ತೆ ಅಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬಿಟ್ಟು ಕಾಯೋದು, ನಿಜವಾಗ್ಲೂ ಅದು ಸಖತ್ ಹಿಂಸೆ ಆಗ್ತಾ ಇರುತ್ತೆ. ಅದಕ್ಕೆ ನನ್ಗೆ ಅವ್ರು ಬಂದು ಹೇಳಿದ ತಕ್ಷಣ ಸಖತ್ ಖುಷಿ ಆಗೋಯ್ತು. ಓಕೆ, ಹೆಂಗೋ ಆಗಿದೆ ಅಲ್ಲ, ಸರಿ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಒಂದು 2-3 ದಿನ ಬಿಟ್ಟು ಮತ್ತೆ ಬಂದು, ಅಂದ್ರೆ ನೆನ್ನೆನೆ ಅದಾಗಿದ್ದು. ನೆನ್ನೆ ಲೈವ್ ಅಲ್ಲಿ ಇದ್ದೆ ನಾನು. ಬಂದ್ರು ಸಡನ್ ಆಗಿ. ನಾನು ಆಲ್ರೆಡಿ ಏನೋ ಬೇಜಾರಲ್ಲಿದ್ದೆ, ಅದ್ರಲ್ಲಿ ಬಂದಿದ್ದೆ. ಸಡನ್ ಆಗಿ ಚಾನೆಲ್ನ ಡಿಲೀಟ್ ಮಾಡ್ಬಿಟ್ಟೆ ಅಂತಂದ್ರು. ನನ್ಗೊಂದು ಕ್ಷಣ ಏನು ಅರ್ಥ ಆಗ್ಲಿಲ್ಲ. ಯಾಕೆ ಮಾನಿಟೈಸ್ ಆಗಿದೆ, ಇನ್ನೂ ಒಂದು 3-4 ದಿನ ಆಗಿಲ್ಲ ಮಾನಿಟೈಸ್ ಆಗಿ, ಅಷ್ಟು ಬೇಗ ಡಿಲೀಟಾ? ಏನಾಯ್ತು ನನಗೇನು ಗೊತ್ತಾಗಿಲ್ಲ. ಯಾಕೆ ಅಂತಂದ್ರೆ ಅವ್ರು ಫಸ್ಟ್ ಏನು ಹೇಳಲಿಲ್ಲ. ನನಗೆ ಬೇಜಾರಾಗ್ತಿದೆ, ಏನು ನನಗೆ ಏನರಲ್ಲೂ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ, ನಾನು ಹಣೆ ಬರ ಸರಿ ಇಲ್ಲ, ಹಂಗೆ ಅಂತಿದ್ರು. ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ ಅಂದಿದ್ದಕ್ಕೆ ಆಮೇಲೆ ಹೇಳಿದ್ದು ಮಿಕ್ಸ್ಡ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಡಿಮಾನಿಟೈಸ್ ಆಗಿ ಮೇಲ್ ಬಂದಿದೆ ಅಂತ. ಅಯ್ಯೋ, ನನಗೊಂದು ಕ್ಷಣ ಹೆಂಗಾಗೋಯ್ತು ಅಂತಂದ್ರೆ, ಈ ತರನು ರಿಜೆಕ್ಟ್ ಮಾಡ್ತಾರ? ಅದು ಮಾನಿಟೈಸ್ ಮಾಡಿ ಅವಾಗ್ಲೇ ಡಿಮಾನಿಟೈಸ್ ಅಂದ್ರೆ ರಿಜೆಕ್ಟ್ ಅಂತ ಹೇಳಿ ಕಳಿಸ್ಬೋದಿತ್ತಲ್ಲ. ಅವ್ರು ಇನ್ನೊಂದ್ಸರಿ ಅಪ್ಲೈ ಆದ್ರೂ ಮಾಡ್ಕೊಂಡಿರೋರು. ಮಾನಿಟೈಸ್ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಕಳಿಸ್ಬಿಟ್ಟು 2-3 ದಿನಕ್ಕೇನೆ ಡಿಮಾನಿಟೈಸ್ ಅಂತ ಮೆಸೇಜ್ ಬಂದ್ರೆ ಹೆಂಗಿರುತ್ತೆ ಜೀವ, ಹೆಂಗ್ ತಡ್ಕೊಬೇಕು?
ಅವ್ರಿಗೆ ಬೇಜಾರಾಯ್ತೋ ಇಲ್ಲೋ, ನನ್ಗಂತೂ ನಿಜ ಒಂದ್ ಕ್ಷಣ ಹಾರ್ಟ್ ಹೊಡ್ಕೊಂಡಂಗೆ ಅನಿಸ್ಬಿಡ್ತು. ಸಖತ್ ಬೇಜಾರಾಗೋಯ್ತು ನನ್ಗಂತೂ ಪಾಪ. ಯಾಕಂದ್ರೆ ಅವ್ರನ್ನ ನಾನು ನೋಡ್ತಾ ಇದ್ದೆಲ್ಲ ಅಪ್ಲೈ ಮಾಡ್ದಾಗಿಂದ ಇಲ್ಲಿ ತನಕನೂ ಅವ್ರು ಪ್ರತಿ ಸಲ ಬಂದು ನನಗೆ ಎಲ್ಲಾನು ಹೇಳೋರು, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾನು ಹೇಳ್ತಾ ಇದ್ರು ಪಾಪ. ಸಡನ್ ಆಗಿ ಹಂಗ ಅಂದಿದ್ದು ನನಗೆ ಒಂದು ಕ್ಷಣ ಹೆಂಗಾಗೋಯ್ತು, ನಿಜವಾಗ್ಲೂ ಸಕ್ಕತ್ ಬೇಜಾರಾಯ್ತು ನನಗೆ. ಅವರು ಡಿಮಾನಿಟೈಸ್ ಆಗಿದ್ದಂಗೆ ಇರ್ಲಿ, ಇವರು ಅದನ್ನ ತಲೆ ಕೆಡಿಸ್ಕೊಂಡು ಅಲ್ಲಿ ಹೋಗಿ ಬರೋ ವಿಡಿಯೋಗಳು, ಅದು ಎಷ್ಟು ವಿಡಿಯೋಗಳು ಹಾಕಿದ್ರು ಅಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಚಾನಲ್ ಅಲ್ಲಿ. ಅದಿನ್ನೂ ನನಗೆ ಸಖತ್ ಬೇಜಾರಾಗೋಯ್ತು ಆ ತರ ಮಾಡಿದ್ದು. ಅವ್ರಿಗೆ ಇನ್ನೂ ನೆಕ್ಸ್ಟ್ ಮಂತ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಆಪ್ಷನ್ ಇತ್ತು, ಮತ್ತೆ ಅದನ್ನೆಲ್ಲ ಏನೇನಿತ್ತು ಸರಿ ಮಾಡ್ಕೊಂಡು, ಅಂದ್ರೆ ಬೇಡದೇ ಇರೋ ವಿಡಿಯೋಗಳು ಏನಿದ್ವೋ ಅವನ್ನೆಲ್ಲ ಡಿಲೀಟ್ ಮಾಡಿ ಸರಿ ಮಾಡ್ಬೋದಾಗಿತ್ತು. ಆದ್ರೆ ಇವ್ರು ಮಾಡಿದ್ದು ಇನ್ನೊಂದು ತಪ್ಪು, ಅಂದ್ರೆ ಎಲ್ಲಾ ವಿಡಿಯೋಸ್ನು ಡಿಲೀಟ್ ಮಾಡಿದ್ದು. ಅದಿನ್ನೂ ಬೇಜಾರಾಯ್ತು ನನ್ಗೆ. ಯಾಕೆ ಹಂಗ್ ಮಾಡಿದ್ರಿ ಅಂತಂದ್ರೆ ನನಗೇನು ಬೇಡ, ನನ್ಗಷ್ಟು ಬೇಜಾರಾಗಿದೆ, ಅಷ್ಟು ನಿಜ ಬೇಜಾರಾಗತ್ತೆ ನಿಜವಾಗ್ಲು. ನಾನು ಏನಾದ್ರೂ ಒಂದು ಸಜೆಷನ್ ಕೊಡ್ತೀನಿ ಅಂದ್ರೆ ಯೂಟ್ಯೂಬ್ನ ನಿಜವಾಗ್ಲೂ ತುಂಬಾ ಡೀಪ್ ಆಗಂತೂ ತಗೊಳಕ್ ಹೋಗ್ಬೇಡಿ. ಅದನ್ನೊಂದು ಸೈಡ್ ಅಲ್ಲಿ ಒಂದು ಏನಂತಾರೆ ಬೇರೆ ಕೆಲ್ಸಗಳ ಜೊತೆ ಅದು ಒಂದು ಕೆಲಸ ಅಂತ ಸೈಡಲ್ಲಿ ಇಟ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಹೋದ್ರೆ ಓಕೆ, ಅದನ್ನೇ ಡೀಪ್ ಆಗಿ ಮಾತ್ರ ತಗೊಳಕ್ ಹೋಗ್ಬೇಡಿ. ನಿಜವಾಗ್ಲೂ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ, ನಿಜ ಆಗತ್ತೆ ಆ ತರ. ಇವಾಗ ಇವ್ರನ್ನ ನೋಡ್ತಾ ಇದ್ರೆ ನನ್ಗೆ ಹಂಗೆ ಅನಿಸ್ತಾ ಇದೆ, ಅಷ್ಟು ಬೇಜಾರು ಮಾಡ್ಕೊಂಡ್ರು. ಅದು ಅವ್ರಿಗೆಲ್ಲ ನನ್ಗೆ ಆಗಿದ್ರು ಕೂಡ ನನಗೂ ಅಷ್ಟೇ ಬೇಜಾರ ಹುಚ್ಚಿಡಿದ್ ಬಿಡ್ತಿತ್ತು ಅಂತ ಅನ್ಸುತ್ತೆ. ನಿಜ ಅಷ್ಟು ಇದಾಗತ್ತೆ. ಯೂಟ್ಯೂಬ್ ಅವ್ರು ಯಾಕೆ ಹಿಂಗ್ ಮಾಡ್ತಾರಪ್ಪ ಅಂತ ಅನ್ಸುತ್ತೆ ನನ್ಗೆ. ನಿಜ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅವರಂತೂ. ಆ ಬೇಜಾರಲ್ಲಿ ಬರೋ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಹತ್ತತ್ರ 2,000 ಸಬ್ಸ್ಕ್ರೈಬರ್ಸ್ ಏನೋ ಇದ್ರು ಅಂತ ಅನ್ಸುತ್ತೆ ಅವರಿಗೆ. ಎಲ್ಲ ವಿಡಿಯೋಗಳು ಡಿಲೀಟ್ ಆಗಿದೆ. ಅವ್ರಿಗೆ ಆಪ್ಷನ್ ಇತ್ತು, ಇನ್ನೊಂದ್ಸರಿ ರೆಡಿ ಮಾಡ್ಕೊಬೋದಾಗಿತ್ತು, ಇನ್ನೊಂದ್ಸರಿ ಅಪ್ಲೈ ಮಾಡ್ಕೊಬೋದಾಗಿತ್ತು, ಮಾನಿಟೈಸ್ಗೆ ಆಗ್ತಾ ಇತ್ತು ಅದು. ಆದ್ರೆ ಇವ್ರು ಅಷ್ಟು ಬೇಗ ತಾಳ್ಮೆ ಕೆಡಿಸ್ಕೊಂಡು ಎಲ್ಲಾನು ಡಿಲೀಟ್ ಮಾಡ್ಬಿಟ್ಟು, ನಿಜ ನಂಗೆ ಸಖತ್ ಬೇಜಾರಾಯ್ತು. ಚಾನಲ್ ಒಂದು ಮಾಡಿ ವಿಡಿಯೋಗಳು ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಕಂಟೆಂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಅದ್ರ ಮಧ್ಯೆ ಈ ತರ ಆದಾಗ ನಿಜ ಬೇಜಾರಾಗತ್ತೆ. ಅದು ಮಾನಿಟೈಸ್ ಆಗಕ್ ಮುಂಚೆ ಏನಾದ್ರೂ ಬೇಜಾರು ಅನ್ಸಲ್ಲ, ಮಾನಿಟೈಸ್ ಆದ್ಮೇಲೆ ಏನಾದ್ರೂ ಆಗೋಯ್ತು ಅಂತಂದ್ರೆ ಜೀವನೇ ಹೋದಂಗ ಅನ್ಸುತ್ತೆ. ಯಾಕಂದ್ರೆ ಕಷ್ಟಪಟ್ಟು ಮಾಡಿರ್ತೀವಿ ಅಲ್ಲ, ಹಂಗಾಗಿ ಅದಕ್ಕೆ ಹೇಳ್ತೀನಿ ನಾನು, ಹುಷಾರಾಗಿರಿ. ಸಣ್ಣದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಎಲ್ಲಾನು ಚೆಕ್ ಮಾಡ್ತಾರೆ. ಮೊದ್ಲಿನ ತರ ಇಲ್ಲ, ಮೊದ್ಲು ಚಾನಲ್ಗಳನ್ನ ಮಾಡ್ಕೊಂಡವರೆಲ್ಲ ನಿಜವಾಗ್ಲೂ ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಅವಾಗೆಲ್ಲ ಇಷ್ಟು ರೂಲ್ಸ್ ಗಳಿರ್ಲಿಲ್ಲ. ಈಗಂತೂ ದಿನಕ್ಕೆ ಅದು ಎಷ್ಟು ಜನ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂತೀವಿ, ಹಂಗಾಗಿ ತುಂಬಾ ರೂಲ್ಸ್ ಗಳನ್ನ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸಣ್ಣದಕ್ಕೂ ತಪ್ಪು ಕಂಡುಹಿಡಿತಾರೆ. ಇಲ್ಲಿ ಇವ್ರಿಗಾಗಿರೋದು ಅದೇನೇನೆ ಮಿಕ್ಸ್ಡ್ ಕಂಟೆಂಟ್ ಅಂತ ಹೇಳಿರೋದು. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಮಿಕ್ಸ್ಡ್ ಕಂಟೆಂಟ್ ನ ನಿಜವಾಗ್ಲೂ ಮಾಡಬಾರ್ದು, ಅದು ತಪ್ಪು. ಮಿಕ್ಸ್ಡ್ ಕಂಟೆಂಟ್ ಕೊನೆ ಪಕ್ಷ ಓಕೆ, ಒಂದು ಕಂಟೆಂಟ್ ಮಾಡಿದೀವಿ, ಅದ್ರಲ್ಲೇನೋ ಆಗ್ತಾ ಇಲ್ಲ ಸಕ್ಸಸ್ ಅಂದಾಗ ಇನ್ನೊಂದು ಕಂಟೆಂಟ್ ನ ಮಾಡಿ ಓಕೆ, ಅದ್ರಲ್ಲಿ ಏನಾದ್ರೂ ಒಂಚೂರು ಸರಿ ಹೋಯ್ತು ಚಾನಲ್ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋದು ಒಳ್ಳೇದು. ಈಗ ನಾನು ಕೂಡ ಮಾಡ್ತಿದ್ದೀನಿ. ನನ್ಗೆ ಅವ್ರು ಹೇಳಿದ ತಕ್ಷಣ ನನಗೊಂದು ಕ್ಷಣ ಭಯ ಆಗೋಯ್ತು, ನನ್ನ ಚಾನಲ್ ಹಿಂಗೆ ಆಗೋಗುತ್ತಾ ಅಂತ ಏನೇನೋ ಯೋಚನೆ ಬಂದ್ಬಿಡ್ತು ನನಗೆ. ರಾತ್ರಿಯಿಂದ ಅದೇ ತಲೆಯಲ್ಲಿ ಕೊರಿತಾ ಇದೆ. ಯಾಕೆಂದ್ರೆ ಇಷ್ಟು ದಿನ ನಾನು ಕೂಡ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಇವಾಗ ಯೂಟ್ಯೂಬ್ ಬಗ್ಗೆ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನನಗೆ ಇದಕ್ಕೆ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ಹಂಗಾಗಿ ನಾ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿನ್ನೆ ಅಷ್ಟೇ ಕುತ್ಕೊಂಡು ಬೆಳಗ್ಗೆಯಿಂದ ಚಾನಲ್ ನೇಮಿಂದ ಹಿಡಿದು ಎಲ್ಲ ಸೆಟ್ಟಿಂಗ್ಸ್ಗಳು, ಕ್ಯಾಟಗರಿ ಎಲ್ಲ ಚೇಂಜ್ ಮಾಡಿದ್ದೆ ಕುತ್ಕೊಂಡು. ಅವ್ರು ಹಂಗೆ ಹೇಳಿದ ತಕ್ಷಣ ಸಂಜೆ ನನಗೆ ಇವತ್ತಷ್ಟೇ ನಾನು ಏನೇನೋ ಮಾಡ್ಬಿಟ್ಟಿದ್ದೀನಿ. ಇದನ್ನೆಲ್ಲ ನೋಡ್ಬಿಟ್ಟು ಈ ಚಾನಲ್ಗೆ ಏನಾದ್ರು ಹೊಗೆ ಆಡಿಸ್ಬಿಡ್ತಾರ ಯೂಟ್ಯೂಬರು ಅಂತ ಭಯನೇ ಆಗೋಯ್ತು ನನಗೆ. ಗೊತ್ತಿಲ್ಲ ಇನ್ನ ಯಾವಾಗ ಏನಾಗತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಚೇಂಜ್ ಅಂತೂ ಎಲ್ಲ ಸೆಟ್ಟಿಂಗ್ಸ್ಗಳು ಚೇಂಜ್ ಮಾಡಿದ್ದೀನಿ. ಯಾಕೆಂದ್ರೆ ಈ ವಿಡಿಯೋಗಳು ಸಜೆಸ್ಟ್ ಹೋಗ್ಬೇಕು ಅಂದ್ರೆ ಅದ್ರ ತಕ್ಕನಂಗೆ ಕೀವರ್ಡ್ಸ್ಗಳು, ಟ್ಯಾಗ್ಸ್ಗಳನ್ನ ನಾನು ಹಾಕ್ಲೇಬೇಕಿತ್ತು. ನಾನು ಫಸ್ಟ್ ಹಾಕಿದ್ದೆಲ್ಲಾನು ಏನೋ ವ್ಲಾಗ್ಸ್ಗೆ ರಿಲೇಟೆಡ್ ಆಗಿದ್ದು. ಈಗ ನಾನು ವ್ಲಾಗ್ಸ್ ಮಾಡ್ತಾ ಇಲ್ಲ. ಇವನ್ನ ಇಟ್ಕೊಂಡು ಈ ತರ ವಿಡಿಯೋಗಳನ್ನ ಹಾಕ್ತಿದ್ರೆ ಸಜೆಸ್ಟ್ ಹೋಗಲ್ಲ ವಿಡಿಯೋ. ಯಾರಾದ್ರೂ ಸರ್ಚ್ ಮಾಡಿದಾಗ, ಯೂಟ್ಯೂಬ್ ಬಗ್ಗೆ ಸರ್ಚ್ ಮಾಡಿದಾಗ ನನ್ನ ವಿಡಿಯೋ ಬರಬೇಕು ಅಲ್ಲ, ಅಲ್ಲಿ ಬರಬೇಕು ಅಂದ್ರೆ ನಾನು ಆ ಕೀವರ್ಡ್ಸ್ನ ಹಾಕ್ಲೇಬೇಕಿತ್ತು. ಹಂಗಾಗಿ ಎಲ್ಲಾನು ಚೇಂಜ್ ಮಾಡಿದ್ದೀನಿ. ಏನೋ ಗೊತ್ತಿಲ್ಲ, ದೇವ್ರಿಚ್ಛೆ, ಅದು ಏನಾಗುತ್ತೋ ಏನ್ ಬಿಡುತ್ತೋ, ಚೇಂಜ್ ಅಂತೂ ಮಾಡ್ಬಿಟ್ಟಿದ್ದೀನಿ. ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಆದ್ರೆ ಓಕೆ, ಅದು ಚೇಂಜಸ್ ಓಕೆ. ಮಿಕ್ಸಡ್ ಕಂಟೆಂಟ್ ಅಂದ್ರೆ ಮಿಕ್ಸಡ್ ಕಂಟೆಂಟ್ಗಳನ್ನ ನಿಜವಾಗ್ಲೂ ಮಾಡಕ್ ಹೋಗ್ಬೇಡಿ. 1-2 ಮಿಕ್ಸ್ ಆದ್ರೆ ಓಕೆ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ
ತುಂಬಾ ಕಂಟೆಂಟ್ಗಳನ್ನ ಮಿಕ್ಸ್ ಮಾಡಿದ್ದಾರೆ. ನಾನು ಕೇಳಿದೆ ಏನೇನ್ ಮಿಕ್ಸ್ ಮಾಡಿದೀರಾ ಹೇಳಿ, ಯಾವ್ಯಾವ ಕಂಟೆಂಟ್ನ ಹಾಕಿದೀರಾ, ಜೊತೆನಲ್ಲಿ ಕ್ಯಾಟಗರಿನ ಸೆಲೆಕ್ಷನ್ ಮಾಡಿದಿರೋ ಇಲ್ವೋ ಅಂತ ಅಂದ್ಬಿಟ್ಟು ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ಮಾಡಿದಿದ್ರೆ ಇದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಅವ್ರು ಎಲ್ಲದಕ್ಕೂ ಒಂದೇ ಕ್ಯಾಟಗರಿ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಹಂಗಾಗಿ ಈ ಪ್ರಾಬ್ಲಮ್ ಆಗಿರೋದು. ಯೂಟ್ಯೂಬ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಈ ಯಾವ ಕ್ಯಾಟಗರಿನಲ್ಲಿ ಮಾಡ್ತಿದ್ದಾರೆ ವಿಡಿಯೋನ, ಯಾವ್ದಕ್ ನಾವು ಸಜೆಸ್ಟ್ ಕಳಿಸ್ಬೇಕು, ಈ ತರ ಮಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಮಿಕ್ಸ್ಡ್ ಕಂಟೆಂಟ್ ಅಂತ ರಿಜೆಕ್ಟ್ ಮಾಡಿರೋದು, ಅಂದ್ರೆ ಡಿಮಾನಿಟೈಸ್ ಮಾಡಿರೋದು. ಆದ್ರೆ ಮಿಕ್ಸ್ಡ್ ಕಂಟೆಂಟ್ ಅವ್ರೇನೇನ್ ಮಾಡಿದ್ದಾರೆ ಅಂತಂದ್ರೆ, ನಾನು ಕೇಳಿದಾಗ ಅವ್ರು ಹೇಳಿದ್ದು ಡೈಲಿ ವ್ಲಾಗ್ಸ್ಗಳು ಹಾಕ್ತಿದ್ರಂತೆ, ಜೊತೆನಲ್ಲಿ ಈ ಎಜುಕೇಶನ್ ಪರ್ಪಸ್ ವಿಡಿಯೋಗಳನ್ನ ಹಾಕ್ತಿದ್ರಂತೆ, ಆಮೇಲೆ ಕಿಡ್ಸ್ಗೋಸ್ಕರ ವಿಡಿಯೋಗಳು, ಸಾಂಗ್ಸು, ಈ ತರ ಎಲ್ಲ ಮಿಕ್ಸ್ ಹಾಕ್ಬಿಟ್ಟಿದ್ದಾರೆ. ಆ ತರ ಮಾಡಕ್ ಹೋಗ್ಬೇಡಿ, ಯಾರು ಕೂಡ ಆ ತರ ಮಾಡಕ್ ಹೋಗ್ಬೇಡಿ, ಮಿಕ್ಸ್ಡ್ ಕಂಟೆಂಟ್ ಮಾಡಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದ್ರ ಬಗ್ಗೆ ಮಾಡಿ, ವಿಷಯ ಯಾವ್ದಾದ್ರು ಒಂದ್ ಇಟ್ಕೊಂಡು ಅದ್ರ ಬಗ್ಗೆ ಏನಾದ್ರು ವರ್ಕ್ ಆಗ್ಲಿಲ್ಲ ಅಂದಾಗ ಇನ್ನೊಂದು ಕಂಟೆಂಟ್ ನ ತಗೊಂಡು ಮಾಡಿ, ಏನಾದ್ರು ವರ್ಕ್ ಆದ್ರೆ ಅದ್ರ ಮೇಲೆನೆ ಕೆಲಸ ಮಾಡಿ. ಮಿಕ್ಸ್ ಮಾಡ್ಕೊಂಡು ಹೋಗ್ಬಾರ್ದು. ಇನ್ನೊಂದು ವಿಷಯ, ಮಾಡಿದ್ರು ಕೂಡ ಅಕಸ್ಮಾತ್ ಏನಾದ್ರೂ ನಾವು ಮಿಕ್ಸ್ ವಿಡಿಯೋ ಹಾಕ್ತಿದೀವಿ ಅಂದ್ರೆ ಆ ವಿಡಿಯೋ ರಿಲೇಟೆಡ್ ಆಗಿರೋ ಕ್ಯಾಟಗರಿ ಚೂಸ್ ಮಾಡ್ಕೊಂಡಾಗ ಏನು ಪ್ರಾಬ್ಲಮ್ ಆಗಲ್ಲ. ಮೋಸ್ಟ್ಲಿ ಇವ್ರು ಕ್ಯಾಟಗರಿ ಚೂಸ್ ಮಾಡಿಲ್ಲ, ಅವ್ರು ಹೇಳಿದ್ರು ನಾನು ಮಾಡಿದೀನಿ ಅಂತ, ಅವ್ರು ಯಾವ್ದು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಕ್ಯಾಟಗರಿ ಚೂಸ್ ಮಾಡಿಲ್ಲ. ಚೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ವೇನೋ, ಅವರು ಕ್ಯಾಟಗರಿ ಚೂಸ್ ಮಾಡಿಲ್ಲ. ಪ್ರತಿ ವಿಡಿಯೋಗೂ ನಾವು ಕ್ಯಾಟಗರಿ ಚೂಸ್ ಮಾಡ್ಬೇಕಾಗತ್ತೆ. ನಾವು ಯಾವ್ದ್ರ ಬಗ್ಗೆ ವಿಷಯ ಹೇಳ್ತಿದೀವಿ, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದೀವಿ, ಆ ಕ್ಯಾಟಗರಿನ ನಾವು ಚೂಸ್ ಮಾಡ್ಕೊಂಡ್ಲೇಬೇಕಾಗತ್ತೆ. ಅದು ಮಾಡ್ಕೊಂಡೇ ಇದ್ದಾಗ ಪ್ರಾಬ್ಲಮ್ ಆಗತ್ತೆ. ಈ ತರ ಇವಾಗ ಆಗಿದೆ ಪ್ರಾಬ್ಲಮ್ಮು. ನಿಜವಾಗ್ಲೂ ಸಖತ್ತು ಬೇಜಾರಾಗ್ತಿದೆ. ಅವ್ರಿಗೆ ಎಷ್ಟು ಆಗ್ತಿದ್ಯೋ ಇಲ್ವಾ ಗೊತ್ತಿಲ್ಲ, ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಯಾಕಂದ್ರೆ ನೋಡ್ತಿದ್ದೆ ಅಲ್ಲ ನಾನು, ಅವ್ರ ದಿನ ಬಂದು ಹೇಳೋದನ್ನೆಲ್ಲ ಕೇಳಿಸ್ಕೊಂತಾ ಇದ್ದೆ. ಇವಾಗ್ಲೂ ಈ ವಿಡಿಯೋನು ನೋಡ್ತಾರೆ ಅವರು, ನಿಜವಾಗ್ಲೂ ಸಖತ್ ಬೇಜಾರು ಮಾಡ್ಕೊಂಡಿರ್ತಾರೆ. ನಾನು ಯಾಕೆ ಅವ್ರ ವಿಷಯ ತಗೊಂಡು ಇವಾಗ ಈ ವಿಡಿಯೋದಲ್ಲಿ ಮಾತಾಡ್ತಿದ್ದೀನಿ ಅಂತಂದ್ರೆ, ಇನ್ಯಾರಾದ್ರೂ ಈ ತರ ತಪ್ಪು ಮಾಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ನನಗೇನೋ ವ್ಯೂಸ್ ಬಂದ್ಬಿಡ್ಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ನನಗ್ ನಿಜ ಬೇಜಾರಾಯ್ತು, ನನ್ಗೆ ಹೇಳಕ್ ಆಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ. ಅದು ನಂದೇ ಚಾನಲ್ ಆಗಿದ್ದಿದ್ರೆ ಅನ್ನೋಷ್ಟು ಬೇಜಾರಾಗಿದೆ ನನಗೆ. ಹಾಗಾಗಿ ನಾನು ಈ ವಿಷಯನ ಹೇಳ್ಬೇಕು ಅಂತ ಅನಿಸ್ತು, ಈ ವಿಡಿಯೋನ ಮಾಡಿದೀನಿ. ಆಮೇಲೆ ಅದನ್ನು ನೀವೇನಾದ್ರು ತಪ್ಪಾಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ, ವ್ಯೂಸ್ಗೋಸ್ಕರ ಮಾಡಿದೆ ಅಂತ. ನನಗೆ ವ್ಯೂಸ್ಗೋಸ್ಕರ ನಾನು ಮಾಡ್ಲಿಲ್ಲ. ನಾನು ಪ್ರತಿ ವಿಷಯನೂ ಯಾರಾದ್ರೂ ಹೊಸಬ್ರು ಬರೋರ್ಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತೀನಿ ಅಷ್ಟೇನೆ. ಈ ವಿಡಿಯೋ ಕೂಡ ಅದಕ್ಕೆ ಮಾಡಿದೀನಿ. ವಿಡಿಯೋ ನಾನು ಕೊನೆ ತನಕ ನೋಡಿರೋರು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ಜಾಸ್ತಿ ಯೂಟ್ಯೂಬ್ನ ತಲೆಗೆ ಹಾಕೊಳಕ್ ಹೋಗ್ಬೇಡಿ, ತುಂಬಾ ಡೀಪ್ ಆಗಿ ಅದನ್ನ ತಗೊಳಕ್ ಹೋಗ್ಬೇಡಿ. ಅದನ್ನೊಂದು ಸೈಡಲ್ಲಿ ಇಟ್ಬಿಟ್ಟು ಎಲ್ಲ ಕೆಲ್ಸಗಳ ಜೊತೆ ಅದು ಒಂದು ಕೆಲಸ ಅಂತ ಅನ್ಕೊಳ್ಳಿ. ಇಲ್ಲ ಅಂದ್ರೆ ಈ ತರ ಏನಾದ್ರು ಆದಾಗ ನಿಜ ಬೇಜಾರಾಗುತ್ತೆ, ತಡ್ಕೊಳಕ್ಕಾಗಲ್ಲ, ಒಂಥರ ಡಿಪ್ರೆಷನ್ಗೆ ಹೋದಂಗೆ ಅನ್ಸ್ಬಿಡುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಮಿಕ್ಸಡ್ ಕಂಟೆಂಟ್ ಬಗ್ಗೆನೂ ಅಷ್ಟೇನೆ ಸ್ವಲ್ಪ ನೋಡ್ಕೊಂಡು ವಿಷಯಗಳನ್ನ ಮಾಡಿದ್ರೆ ಒಳ್ಳೇದು. ಒಂದೇ ಕ್ಯಾಟಗರಿನಲ್ಲಿ ತುಂಬಾ ವಿಷಯಗಳನ್ನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ, ಅವಾಗ ಪ್ರಾಬ್ಲಮ್ ನಿಜವಾಗ್ಲೂ ಆಗುತ್ತೆ. ಇವಾಗ ಆಗಿರೋ ತರ ಆಗತ್ತೆ. ಹಾಗಾಗಿ ಇವತ್ತು ನಾನು ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಏನಾದರೂ ಇಷ್ಟ ಆಗಿದ್ರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಹೋಗುತ್ತೆ, ಇನ್ನೊಂದಷ್ಟು ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ಮಾಡಿದ್ದು. ಓಕೆ, ಇನ್ನು ವಿಷಯ ಇಷ್ಟೇನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ಕಂಟೆಂಟ್, ಇವತ್ತು ಮಾಡಬೇಕು ಅಂತಿದ್ದಿದ್ದು ಕಂಟೆಂಟ್ನ ನಾನು ನೆಕ್ಸ್ಟು ನಾಳೆ ಇಲ್ಲ ನಾಡದ್ದು ಮಾಡಿ ಹಾಕ್ತೀನಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.